DJ Moral Stories. ರಾಣಿಯ ಅಪ್ಪ ಅಮ್ಮ ಒಂದು ದಿನ ಕಾರ್ ಆಕ್ಸಿಡೆಂಟ್ ನಲ್ಲಿ ಮೃತಪಟ್ಟರು. ಅವಳ ಚಿಕ್ಕಪ್ಪ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾರೆ. ಅವರ ಚಿಕ್ಕಮ್ಮನಿಗೆ ಅವಳು ಬಂದಿರುವುದು ಸ್ವಲ್ಪವೂ ಕೂಡ ಇಷ್ಟವಿರಲಿಲ್ಲ. ಇದರಿಂದಲೇ ಅವಳ ಮೇಲೆ ಯಾವಾಗಲೂ ರೇಗಾಡುತ್ತಿದ್ದರು. ರಾಣಿ, ಓ ರಾಣಿ, ಮಧ್ಯಾಹ್ನದ ಸಮಯ ಆಯ್ತು, ಇನ್ನೂ ಕೂಡ ನಿನ್ ಪಾತ್ರೆಗಳನ್ನ ತೊಳೆದೇ ಇಲ್ಲ. ಚಿಕ್ಕಮ್ಮ, ಸ್ವಲ್ಪ ಸಮಯದ ಹಿಂದೆ ನೀವೇ ಅಲ್ವಾ ಹೇಳಿದ್ದು ಕೋಣೆಗಳನ್ನ ಸಹ ಕ್ಲೀನ್ ಮಾಡೋದಕ್ಕೆ. ಈಗ ತಾನೇ ಎಲ್ಲಾ ಕ್ಲೀನ್ ಮಾಡ್ದೆ. ಅದಕ್ಕೇನಾಯ್ತು? ಒಂದೇ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ಯಾ? ನಡಿ, ಆ ಪಾತ್ರೆಗಳನ್ನೆಲ್ಲ ತೊಳೆದು ಹಾಕು. ನೀವು ರಾಜನ ಇಬ್ರು ಕೂಡ ಊಟ ಮಾಡಿದ್ದೀರಾ. ಈಗ ನನ್ಗೂ ಕೂಡ ತುಂಬಾ ಹೊಟ್ಟೆ ಹಸಿತಾ ಇದೆ. ಮೊದಲು ನನಗೆ ಊಟ ಕೊಡಿ, ಆಮೇಲೆ ಒಟ್ಟಿಗೆ ಎಲ್ಲಾನು ತೊಳೆದು ಹಾಕ್ತೀನಿ. ನೀನ್ ಎಲ್ಲಾ ಕೆಲ್ಸದಲ್ಲೂ ವಿಶ್ರಾಂತಿ ತಗೊಳಕ್ಕೆ ಕಾಯ್ತಾ ಇರ್ತೀಯಲ್ವಾ? ಫಸ್ಟ್ ಎಲ್ಲಾ ಕೆಲ್ಸ ಮುಗಿಸು, ಆಮೇಲೆ ಊಟ. ಸರಿ, ನೀವ್ ಹೇಳ್ದಾಗೆ ಆಗ್ಲಿ. ಇದನ್ನು ಹೇಳುತ್ತಾ ರಾಣಿಯು ಪಾತ್ರೆ ತೊಳೆಯಲು ಹೋದಳು. ಇದಾದ ನಂತರವೂ ಅವಳ ಚಿಕ್ಕಮ್ಮ ಅವಳಿಗೆ ಭಾಷಣ ಮಾಡುತ್ತಲೇ ಇದ್ದಳು. ಇದೇನಿದು ಚಿಕ್ಕಮ್ಮ, ಬರೀ 2 ರೊಟ್ಟಿ? ಇಷ್ಟೆಲ್ಲ ಕಷ್ಟಪಟ್ಟ ಮೇಲೂ ನೀವು ನನ್ಗೆ 2 ರೊಟ್ಟಿ ಕೊಟ್ಟಿದ್ದೀರಾ? ಓಹೋ, ಎಷ್ಟು ಉಳಿಯುತ್ತೋ ಅಷ್ಟೇ ಸಿಗುತ್ತಲ್ಲವಾ? ಹೀಗೆ ನಿನಗೋಸ್ಕರ ಮತ್ತೆ ರೊಟ್ಟಿ ಮಾಡ್ಬೇಕಾ? ನಿನ್ನ ಹಸಿವು ನನ್ನನ್ನು ತಿಂದ್ರೂ ಕೂಡ ಶಾಂತಿ ಆಗಲ್ಲ. ನಿಮಗ್ ನಾನು ಇಷ್ಟ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ. ಅಲ್ಲಾದ್ರೂ ನನಗೆ ಒಳ್ಳೆ ಊಟ ಆದ್ರೂ ಸಿಗುತ್ತೆ. ಸುಮ್ನೆ ಬಾಯಿ ಮುಚ್ಕೊಂಡು ಊಟ ಮಾಡು, ಇಲ್ಲ ಅಂದ್ರೆ ರಾತ್ರಿವರೆಗೂ ನಿನ್ನ ಹಸಿವಲ್ಲೇ ಸಾಯಿಸ್ತೀನಿ. ಇದನ್ನು ಕೇಳಿ ರಾಣಿ ಸುಮ್ಮನಾದಳು ಹಾಗೂ ಊಟ ಮಾಡತೊಡಗಿದಳು. ಇದಾದ ನಂತರ ಅವಳ ಚಿಕ್ಕಮ್ಮ ಅವಳನ್ನು ಬೇರೆ ಕೆಲಸಕ್ಕೆ ನೂಕಿದಳು. ದಿನದಿಂದ ದಿನಕ್ಕೆ ಅವಳ ಚಿಕ್ಕಮ್ಮನ ಕಾಟ ಜಾಸ್ತಿ ಆಗತೊಡಗಿತು. ವಿಧಿ ಇಲ್ಲದ ರಾಣಿ ಅವಳ ಚಿಕ್ಕಮ್ಮನ ಮಾತನ್ನು ಕೇಳುತ್ತಿದ್ದಳು ಮತ್ತು ಅವಳ ಕಾಟವನ್ನು ಸಹಿಸುತ್ತಿದ್ದಳು. ನಾನೇನ್ ಸುಮ್ಮನೆ ಇದ್ರೆ ಆಗಲ್ಲ, ಇವತ್ತೇ ಎಲ್ಲ ವಿಷಯನ ಚಿಕ್ಕಪ್ಪನ ಹತ್ರ ಹೇಳ್ಬಿಡ್ತೀನಿ. ಇದಾದ ನಂತರ ಅವ್ರೇನು ಹೇಳ್ತಾರೋ ಅದನ್ನೇ ಕೇಳ್ತೀನಿ. ಇದನ್ನು ಹೇಳುತ್ತಾ ಅವಳು ಮತ್ತೆ ಕೆಲಸ ಮಾಡಲು ತೊಡಗಿದಳು. ರಾತ್ರಿ ಎಲ್ಲರೂ ಊಟ ಮಾಡಲು ಕುಳಿತಿದ್ದರು. ಆಗ ರಾಣಿ ಅವಳ ಚಿಕ್ಕಪ್ಪನಿಗೆ ಹೇಳಿದಳು, ಚಿಕ್ಕಪ್ಪ, ನನಗೆ ಓದ್ಬೇಕು ಅಂತ ಅನ್ನಿಸ್ತಿದೆ, ನನ್ನನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿ. ಯಾಕಾಗಲ್ಲ ಮಗಳೇ, ಈ ವರ್ಷ ಕಂಪ್ಲೀಟ್ ಆಗಲಿ, ಬರೋ ವರ್ಷ ಹೊಸ ಸ್ಕೂಲ್ಗೆ ನಿನಗೆ ಸೇರಿಸ್ತೀನಿ ನಾನು. ಏನ್ರಿ, ನಿಮ್ಮ ಬುದ್ಧಿವಂತಿಕೆನ ಜಾಸ್ತಿ ಉಪಯೋಗಿಸ್ಬೇಡಿ. ನಾನು ಇವಳನ್ನ ನಮ್ಮನೇಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದೀನಿ. ನಮ್ಮ ಮನೆ ಎಲ್ಲಾ ಕೆಲ್ಸಾನು ಇವಳೇ ಮಾಡ್ಬೇಕು. ಇವಳೇನಾದ್ರೂ ಸ್ಕೂಲ್ಗೆ ಹೋಗ್ಬಿಟ್ರೆ ಅರ್ಧ ದಿನ ಅಲ್ಲೇ ಕಳೆದು ಹೋಗ್ಬಿಡುತ್ತೆ. ಇನ್ನು ಅರ್ಧ ದಿನ ಅವಳು ಹೋಮ್ವರ್ಕ್ ಮಾಡೋದಿಕ್ಕೆ ಸರಿ ಹೋಗುತ್ತೆ. ಆಗ ಮನೆ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕಾಗುತ್ತೆ. ಇಲ್ಲ ಚಿಕ್ಕಮ್ಮ, ನಾನು ಸ್ಕೂಲಿಂದ ಬಂದು ಮನೆ ಎಲ್ಲಾ ಕೆಲ್ಸಗಳನ್ನು ನಾನೇ ಮಾಡ್ಕೊಡ್ತೀನಿ. ಹೋಮ್ವರ್ಕ್ ನ ರಾತ್ರಿ ಮಾಡ್ಕೊಳ್ತೀನಿ. ನೀನ್ ಸುಮ್ನಿರು, ನೀನ್ ಇದ್ಯಾವ್ದು ಮಾಡೋದಿಲ್ಲ ಅಂತ ನನಗೆ ಗೊತ್ತು. ಕೆಲಸದಿಂದ ತಪ್ಪಿಸ್ಕೊಳ್ಳಲು ಏನೇನೋ ಉಪಾಯ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಎಲ್ಲ ಸಾರಿ ನಿನಗೆ ಮತ್ತೆ ನೀನ್ ಓದಿಗೆ ಇಷ್ಟು ಖರ್ಚು ಮಾಡಿದ್ರೆ ನನಗೆ ಮತ್ತೆ ನನ್ನ ಮಗನ್ಗೆ ಎಲ್ಲಿ ಕಾಸು ಉಳಿಯುತ್ತೆ? ನನಗೆ ಮನೆ ನಡ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಕೇಳಿದ ರಾಣಿ ಸುಮ್ಮನಾದಳು. ಚಿಕ್ಕಪ್ಪ ಭಯದಿಂದ ಏನೂ ಮಾತಾಡಲಿಲ್ಲ. ರಾಣಿಗೆ ಗೊತ್ತಾಯಿತು ಅವಳದ್ದು ಇಲ್ಲಿ ಏನೂ ನಡೆಯುವುದಿಲ್ಲವೆಂದು. ಅದಕ್ಕಾಗಿ ಅವಳೊಂದು ಉಪಾಯ ಮಾಡಿದಳು. ಹೇಗಾದರೂ ಮಾಡಿ ಅವಳು ಈ ಮನೆಯಿಂದ ಓಡೋಗಬೇಕೆಂದು. ರಾತ್ರಿ ಆಗುತ್ತಿದ್ದಂತೆಯೇ ಯಾರಿಗೂ ಹೇಳದೆ ಅವಳು ಮನೆಯಿಂದ ಹೊರಟಳು. ಬೆಳಗಾಗುತ್ತಿದ್ದಂತೆಯೇ ಹೇಗಾದರೂ ಮಾಡಿ ಅವಳ ಚಿಕ್ಕಮ್ಮ ಅವಳನ್ನು ಹುಡುಕುತ್ತಾರೆಂದು ಅವಳು ಕಾಡಿನೊಳಗೆ ಹೊರಟಳು. ತುಂಬಾ ಕತ್ತಲಾಗಿದ್ದರಿಂದ ಅವಳು ಅಲ್ಲಿಯೇ ಒಂದು ಮರದ ಕೆಳಗಡೆ ಮಲಗಿದಳು. ಬೆಳಗ್ಗೆ ಅವಳು ಕಣ್ಣು ಬಿಟ್ಟು ನೋಡಿದ ತಕ್ಷಣವೇ ಅವಳಿಗೆ ಹಸಿವಾಯಿತು. ಅವಳು ಕಣ್ಣು ಬಿಟ್ಟು ನೋಡಿದಾಗ ಅವಳು ಮಲಗಿದ ಮರದ ಮೇಲೆ ಒಂದು ಮಂಗ ಬಾಳೆಹಣ್ಣನ್ನು ತಿನ್ನುತ್ತಿತ್ತು. ನನ್ಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ, ಇವಾಗ ಏನ್ ಮಾಡೋದು? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಮಂಗ ಅವಳ ಮಾತುಗಳನ್ನು ಕೇಳಿಸಿಕೊಂಡು ತನ್ನ ಬಳಿ ಇದ್ದಂತ 2 ಬಾಳೆಹಣ್ಣುಗಳನ್ನು ಅವಳ ಕಡೆಗೆ ಬಿಸಾಕಿತು. ರಾಣಿ ಆ ಬಾಳೆಹಣ್ಣುಗಳನ್ನು ತೆಗೆದುಕೊಂಡು ನಗುತ್ತಾ ಆ ಮಂಗನ ಕಡೆಗೆ ನೋಡಿದಳು. ಧನ್ಯವಾದಗಳು ಮಂಗ, ನೀನು ತುಂಬಾ ಒಳ್ಳೆಯವನು. ಮಂಗನು ಕೂಡ ಅವಳಿಗೆ ನಗುತ್ತಲೇ ಉತ್ತರಿಸಿತು. ರಾಣಿಯು ಆ ಬಾಳೆಹಣ್ಣನ್ನು ತಿನ್ನುತ್ತಾ ಅಲ್ಲಿಂದ ಹೊರಟಳು. ಮಂಗನು ಸಹ ಮರದಿಂದ ಕೆಳಗೆ ಇಳಿದು ಅವಳ ಹಿಂದೆಯೇ ಹೊರಟಿತು. ರಾಣಿಗೆ ಇದರ ಬಗ್ಗೆ ಗಮನವಿರಲಿಲ್ಲ. ಅವಳು ನಡೆಯುತ್ತಾ ಮತ್ತೊಂದು ಗ್ರಾಮಕ್ಕೆ ಹೊರಟಳು. ಇವಳು ಒಂದು ಮರದ ಕೆಳಗಡೆ ಕೂತು ನೋಡುತ್ತಿರುವಾಗ ಆ ಮಂಗ ಇವಳ ಕಡೆ ಬರುತ್ತಿರುವುದನ್ನು ನೋಡಿದಳು. ಏ ಮಂಗ, ನೀನೇ ಹೇಗ್ ಬಂದೆ? ನೀನ್ ನನ್ನನ್ನು ಹಿಂಬಾಲಿಸ್ತಿದ್ಯಾ? ಇದನ್ನು ಕೇಳಿದ ಮಂಗ ನಗುತ್ತಲೇ ತಲೆ ಆಡಿಸಿತು. ವಾರೇ ವಾ, ನಿನಗೂ ಕೂಡ ಮನುಷ್ಯರ ಭಾಷೆ ಅರ್ಥವಾಗುತ್ತೆ. ನನಗನ್ಸುತ್ತೆ ನಿನ್ಗೂ ಕೂಡ ನಂತರ ಯಾರೂ ಇಲ್ಲ. ಮತ್ತೆ ಆ ಮಂಗನು ಕೂಡ ತಲೆ ಆಡಿಸುತ್ತಾ ಉತ್ತರ ಕೊಟ್ಟಿತು. ತಲೆ ಕೆಡಿಸ್ಕೋಬೇಡ, ಇವತ್ತಿಂದ ನೀನು ನನ್ನ ಸ್ನೇಹಿತ. ನಾನ್ ನಿನ್ಗೆ ರಾಮು ಅಂತ ಹೆಸರಿಡ್ತಾ ಇದ್ದೀನಿ.
ರಾಣಿ ರಾಮುವಿನ ಜೊತೆಗೆ ತುಂಬಾ ಖುಷಿಯಾಗಿದ್ದಳು. ಅದು ಕೇವಲ ಒಂದು ಮಂಗವಾದರೂ ಆದರೆ ಅವಳ ಜೊತೆಗೆ ಯಾರೋ ಇದ್ದಾರೆಂದು ಭಾವಿಸುತ್ತಿದ್ದಳು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ರಾಣಿ ಅಲ್ಲಿಂದ ಮತ್ತೆ ಹೊರಟಳು. ಅವಳಿಗೆ ಒಂದು ಡಾಬಾ ಕಾಣಿಸಿತು. ಅಲ್ಲಿ ಸ್ವಲ್ಪ ಜನರು ಕುಳಿತುಕೊಂಡು ಊಟ ಮಾಡುತ್ತಿದ್ದರು. ಆದರೆ ರಾಣಿಯ ಬಳಿ ಹಣವಿರಲಿಲ್ಲ. ಅವಳು ಅಲ್ಲಿಗೆ ಹೋಗಿ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡಳು. ಒಬ್ಬ ಮುದುಕ ಅವಳ ಮುಂದೆ ಊಟದ ತಟ್ಟೆಯನ್ನು ತೆಗೆದುಕೊಂಡು ಬಂದು ಇಟ್ಟನು. ರಾಣಿಗೆ ಬಹಳ ಹಸಿವಾಗಿತ್ತು. ಅವಳು ಊಟ ಮಾಡಲು ಶುರು ಮಾಡಿದಳು ಹಾಗೂ ರಾಮುವಿಗೂ ಸ್ವಲ್ಪ ಕೊಟ್ಟಳು. ಅಲ್ಲಿದ್ದ ಜನರು ಬಹಳ ಆಶ್ಚರ್ಯ ಪಡುತ್ತಿದ್ದರು. ಒಂದು ಮಂಗವು ಆ ಹುಡುಗಿಯ ಜೊತೆಗೆ ಎಷ್ಟು ಅನ್ಯೋನ್ಯವಾಗಿದೆ ಎಂದು. ಮಗಳೇ, ನಿನ್ನ ಹೊಟ್ಟೆ ತುಂಬ್ತಾ ಅಥವಾ ಇನ್ನೂ ಸ್ವಲ್ಪ ಅನ್ನ ತಗೊಂಬರಲ್ಲ? ಇಲ್ಲ ಅಂಕಲ್, ನನ್ನ ಹೊಟ್ಟೆ ತುಂಬಿದೆ. ನನಗೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ನಾನು ಊಟ ಕಾಣಿಸಿದ ತಕ್ಷಣ ತಿನ್ಬಿಟ್ಟೆ. ಅಸಲಿಗೆ ನನ್ನ ಬಳಿ ದುಡ್ಡೇ ಇಲ್ಲ. ಆದ್ರೆ ನಾನಿದನ್ನ ನಿಮ್ ಬಳಿ ಹೇಳೋದು ಮರ್ತೆ ಹೋಗಿದ್ದೆ. ಇದನ್ನು ಕೇಳಿದ ಮುದುಕ ನಕ್ಕನು. ನೀವು ದುಡ್ಡು ಬಗ್ಗೆ ಚಿಂತೆ ಮಾಡಬೇಡಿ. ನಾನು ನಿಮ್ ಹಣ ವಾಪಸ್ ಕೊಡಲು ರಾತ್ರಿವರೆಗೂ ನಾನು ಇಲ್ಲೇ ಕೆಲಸ ಮಾಡ್ತೀನಿ. ನೀವ್ ಎಷ್ಟು ಕೆಲಸ ಹೇಳ್ತೀರೋ ಅಷ್ಟು ಕೆಲಸ ಮಾಡ್ತೀನಿ. ಹಾಗೆಲ್ಲ ತಪ್ಪು ತಿಳ್ಕೊಬೇಡ ಮಗಳೇ. ನೀನು ತಿಂದ ಬದಲಾಗಿ ನಿನ್ನ ಹತ್ರ ಕೆಲಸ ಮಾಡಿಸ್ಕೊಂತೀನಿ ಅಂತ ನೀನು ಇಲ್ಲಿಂದ ಹೋಗ್ಬೋದು. ಧನ್ಯವಾದಗಳು ಅಂಕಲ್. ಆದ್ರೆ ನನಗಿಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ, ನಿನಗೆ ಯಾವುದು ಮನೆ ಇಲ್ವಾ? ಇದನ್ನು ಕೇಳಿದ ರಾಣಿಯು ಅವನಿಗೆ ಎಲ್ಲಾ ವಿಷಯವನ್ನು ಹೇಳಿದಳು. ನೀನು ಒಳ್ಳೆ ಜಾಗಕ್ಕೆ ಬಂದಿದೀಯ ಮಗಳೇ. ನಿನ್ನ ಜೊತೆ ಏನಾಯ್ತೋ ನನ್ನ ಜೊತೆನೂ ಹಾಗೆ ಆಗಿದೆ. ನನಗೂ ಇಬ್ಬರು ಮಕ್ಕಳಿದ್ರು, ಚೆನ್ನಾಗೇ ಇದ್ರು. ಆದರೆ ಮದುವೆ ಆದಮೇಲೆ ಹೆಂಡತಿರ ಮಾತು ಕೇಳಿ ನನ್ನನ್ನು ಆಚೆ ಕಳಿಸಿದ್ರು. ಮತ್ತು ನಾನು ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಈ ಡಾಬಾನ್ ಮಾಡಿದೆ. ಅಂದಿನಿಂದ ಇಲ್ಲೇ ಇದ್ದೀನಿ. ನೀನು ನನ್ನ ಜೊತೆಗೆ ನನ್ನ ಮಗಳ ಹಾಗೆ ಇಲ್ಲೇ ಇರ್ಬೋದು. ಸರಿ ಅಂಕಲ್, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಆದ್ರೆ ನಾನು ಕೆಲಸ ಮಾಡದೇ ಇಲ್ಲಿರೋದಿಲ್ಲ. ಇವತ್ತಿಂದ ಇಲ್ಲಿ ಬರೋ ಕಸ್ಟಮರ್ಗಳಿಗೆ ಊಟ ಸರ್ವ್ ಮಾಡೋದು ನಾನು ಮತ್ತು ರಾಮು. ನೀವು ಆರಾಮಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡು ನೋಡ್ಕೋತಾ ಇರಿ. ಮುದುಕ ಅವಳ ಮಾತನ್ನು ಒಪ್ಪಿಕೊಂಡನು. ಅಂದಿನಿಂದ ರಾಣಿಯ ಜೊತೆಗೆ ರಾಮು ಕೂಡ ಊಟವನ್ನು ಸರ್ವ್ ಮಾಡಲು ತೊಡಗಿದರು. ಅಡುಗೆಯವನು ಅಡುಗೆಯನ್ನು ಮಾಡುತ್ತಿದ್ದ. ಈ ಮುದುಕ ಒಂದು ಕಡೆ ಕುಳಿತುಕೊಂಡು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದ. ಸ್ವಲ್ಪ ದಿನಗಳ ನಂತರ ಅಲ್ಲಿಗೆ ಒಬ್ಬ ಹುಡುಗನು ಬರುತ್ತಾನೆ. ಆದರೆ ಅಲ್ಲಿ ಕೆಲಸ ಮಾಡುತ್ತಿದ್ದ ರಾಣಿ ಮತ್ತು ರಾಮುವನ್ನು ನೋಡಿ ವಿಚಲಿತನಾದನು. ಈ ಹೊಸ ಹುಡುಗಿ ಯಾರಲ್ಲಿ ಬಂದಿರೋದು? ಇದನ್ನು ನೋಡಿದ ಆ ಹುಡುಗ ಮುದುಕನ ಬಳಿ ಹೀಗೆ ಹೇಳಿದನು. ಅಂಕಲ್, ನಾನು ಸ್ವಲ್ಪ ದಿನಕ್ಕಾಗಿ ನಾನು ಆಚೆ ಹೋಗಿದ್ರೆ ಅಷ್ಟರಲ್ಲಿ ನೀವು ಒಂದು ಹೊಸ ಹುಡುಗಿನ ಕೆಲ್ಸಕ್ಕೆ ಇಟ್ಕೊಂಡಿದ್ರಾ? ಸುನೀಲ್, ಇವಳು ವೇಟ್ರೆಸ್ ಅಲ್ಲ, ನನ್ನ ಮಗಳ ಹಾಗೆ. ಮತ್ತೆ ನೀನು ಮಾತಾಡೋದು ನಿಲ್ಲಿಸು. ಪ್ರತಿ ವಾರ ಎಲ್ಲಂದ್ರೆ ಅಲ್ಲಿ ನೀನು ಹೋಗ್ತಾ ಇರ್ತೀಯ. ನೀನು ಇಲ್ದಾಗೆಲ್ಲ ನಾನು ಒಬ್ಬನೇ ಕೆಲಸ ಮಾಡ್ತಾ ಇರ್ತೀನಿ. ಸರಿ ಅಂಕಲ್, ಇನ್ನು ಮುಂದೆ ನಾನು ಎಲ್ಲೂ ಹೋಗೋದಿಲ್ಲ. ಇನ್ನು ಮುಂದೆ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ತೆಗಿಬಿಡಿ ಅಂಕಲ್. ಆಯಿತು, ನಿನ್ನ ಕೆಲಸದಿಂದ ತೆಗಿಯಲ್ಲ. ನೀನು ಅಷ್ಟೇ ಚೆನ್ನಾಗಿರು. ಆಯ್ತು ಅಂಕಲ್, ನಾನು ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ಮುದುಕ ರಾಣಿಗೆ ಹೇಳಿದನು. ಮಗಳೇ, ನೀನು ಇವತ್ತಿಂದ ಅಡುಗೆ ಅವ್ರ ಜೊತೆಗೆ ನೀನು ಕೆಲಸ ಮಾಡು. ಸುನಿಲ್ ಮತ್ತೆ ರಾಮು ಇಬ್ರು ಸರ್ವ್ ಮಾಡ್ತಾರೆ. ಸರಿ ಅಂಕಲ್. ಸುನಿಲ್ ಕೆಲಸ ಮಾಡುತ್ತಿದ್ದನು. ಆದರೆ ಅವನಿಗೆ ರಾಣಿಯ ಜೊತೆ ಜಗಳವಾಗುತ್ತಿತ್ತು. ಒಂದು ದಿನ ಅವನು ಕಿಚನ್ ಒಳಗೆ ಹೊರಟನು. ಅವನಿಗೆ ಮಾತನಾಡತೊಡಗಿದನು. ರಾಣಿ ಇಲ್ಲಿಂದ ಆಚೆ ಹಾಕೋದಕ್ಕೆ ಏನಾದ್ರು ಒಂದು ಕೆಲಸ ಮಾಡೇ ಮಾಡ್ತೀನಿ. ಇದಿದೆಯಲ್ಲ ನನ್ನ ಹತ್ರ, ಇದೊಂದಿರೋ ಸಾಕು ಎಲ್ಲ ಕೆಲಸ ಆದಂಗೆ. ಅವನ ಎಲ್ಲಾ ಮಾತುಗಳನ್ನು ರಾಮು ಕೇಳಿಸಿಕೊಳ್ಳುತ್ತಿತ್ತು. ಸುನಿಲ್ ಅಲ್ಲಿದ್ದ ಊಟವನ್ನು ತೆಗೆದುಕೊಂಡು ಸೈಡಿಗೆ ಹೋಗುತ್ತಿರುವುದನ್ನು ರಾಮು ನೋಡಿತು. ಅವನು ಶೆಲ್ಫ್ನಲ್ಲಿದ್ದ ಖಾರದ ಪುಡಿಯನ್ನು ಊಟಕ್ಕೆ ಹಾಕಿ ಅದನ್ನು ಕಸ್ಟಮರ್ಗೆ ಸರ್ವ್ ಮಾಡಲು ಹೊರಟನು. ಅದನ್ನು ಅವರ ಮುಂದೆ ಇಟ್ಟು ನಗುತ್ತಾ ವಾಪಸ್ ಹೊರಟನು. ಈಗ ಮಜಾ ಬರುತ್ತೆ ನನಗೆ. ಆ ಕಸ್ಟಮರ್ ಆ ಊಟ ತಿಂತಾ ಇದ್ದಂಗೆ ಅವ್ನ ಬಾಯೆಲ್ಲ ಸುಟ್ಟೋಗುತ್ತೆ. ಆಗ ಬಡ್ಕೊಂತಾನೆ. ಆಗ ಯಾರು ಮಾಡಿದ್ದು ಅಂದಾಗ, ರಾಣಿನೇ ಮಾಡಿದ್ದು ಅಂದಾಗ ಓನರ್ ಬಂದು ಅವಳ ಮೇಲೆ ಕೋಪ ಮಾಡ್ಕೊಂಡು ಅವಳನ್ನ ಆಚೆ ಕಳಿಸ್ತದೆ. ಅವನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ರಾಮು ಕಸ್ಟಮರ್ ಮುಂದೆ ಇದ್ದಂತ ಊಟವನ್ನು ರಾಮು ತೆಗೆದುಕೊಂಡು ಬಂದಿತ್ತು. ಇದನ್ನು ನೋಡಿದ ಎಲ್ಲಾ ಜನರು ವಿಚಲಿತರಾದರು. ಮುದುಕನು ನೋಡಿದ ಹಾಗೂ ರಾಣಿಯೂ ನೋಡಿದಳು. ಏನಾಯ್ತು ರಾಮು, ನೀನ್ ಯಾಕೆ ಊಟ ವಾಪಸ್ ತಗೊಂಡ್ ಬಂದೆ? ನನಗನ್ಸುತ್ತೆ ಇದಕ್ಕೆ ಊಟ ಬೇಕು ಅನ್ಸುತ್ತೆ. ರಾಮು ಆ ಊಟವನ್ನು ತೆಗೆದುಕೊಂಡು ಬಂದು ಸುನೀಲ್ ಮುಂದೆ ಇಟ್ಟಿತ್ತು. ರಾಮು ಬೇರೆ ತಟ್ಟೆಯಲ್ಲಿ ಊಟವನ್ನು ಹಾಕಿಕೊಂಡು ಕಸ್ಟಮರ್ಗೆ ಕೊಟ್ಟಿತ್ತು. ರಾಮು ಅಲ್ಲಿಂದ ಮತ್ತೆ ವಾಪಸ್ ಬಂದನು. ಇದನ್ನು ನೋಡಿದ ರಾಣಿ ಹಾಗೂ ಮುದುಕನಿಗೆ ಆಶ್ಚರ್ಯವಾಯಿತು. ರಾಮು ಏಕೆ ಹೀಗೆ ಮಾಡುತ್ತಿದ್ದಾನೆ? ರಾಮು, ನನಗೆ ಹೇಳು, ನೀನ್ ಯಾಕೆ ಆ ತಟ್ಟೆಲಿರೋ ಊಟ ವಾಪಸ್ ತಗೊಂಡ್ ಬಂದೆ? ಇದನ್ನು ಕೇಳಿಸಿಕೊಂಡ ರಾಮು ನಿಧಾನಕ್ಕೆ ಸುನೀಲ್ ಮುಖವನ್ನು ನೋಡಿತು. ರಾಣಿಗೆ ಅರ್ಥವಾಯಿತು ರಾಮು ಏನನ್ನು ಹೇಳಲು ತೊಡಗುತ್ತಿದ್ದಾನೆಂದು. ಸುನೀಲ್, ರಾಮು ಹೇಳ್ತಿದ್ದಾನೆ ಇದನ್ನ ನೀನ್ ತಿನ್ನು. ಇದನ್ನು ಕೇಳಿದ ಸುನೀಲ್ ಕಕ್ಕಾಬಿಕ್ಕಿಯಾದನು. ನಾನೇನಕ್ಕೆ ಈ ಊಟ ತಿನ್ಬೇಕಾಗತ್ತೆ?
ನಿಮ್ಮ ಕೋತಿ ಹುಚ್ಚಿಡ್ದ್ಬಿಟ್ಟಿದೆ. ರಾಮು ಇಂಥ ಕೆಲಸ ಎಲ್ಲೂ ಮಾಡಲಿಲ್ಲ. ಅದು ಇವತ್ತೇನೋ ಒಂದು ಮಾಡಿದೆ. ನಾವು ಅದರ ಮಾತನ್ನ ಅಲ್ಲಗಳೆಯೋಕ್ಕಾಗಲ್ಲ. ಅಯ್ಯೋ ಏನಪ್ಪ ಮಾಡೋದೀಗ? ನೀನೀಗಲೇ ಊಟ ಶುರು ಮಾಡು, ಆಗಲೇ ಗೊತ್ತಾಗೋದು ರಾಮು ಏನು ಹೇಳಬೇಕು ಅಂತ. ಇದನ್ನು ಕೇಳಿದ ಸುನಿಲ್ ಇಲ್ಲ ಎಂದು ಹೇಳಲಾಗದೆ ಕುಳಿತುಕೊಂಡು ಊಟ ಮಾಡತೊಡಗಿದನು. 2 ತುತ್ತನ್ನು ತಿನ್ನುತ್ತಿದ್ದಂತೆಯೇ ಅವನ ಆರೋಗ್ಯ ಕೆಡಿತು. ಅವನ ಬಾಯಿ ಮತ್ತು ಕಣ್ಣಿನಲ್ಲಿ ನೀರು ಬರುತ್ತಿತ್ತು, ಆದರೆ ಅವನು ಅಡಗಿಸುತ್ತಿದ್ದ. ಇವತ್ತಂದು ನನ್ನ ಲಂಕೆ ದಹನ ಆಗೋಗುತ್ತೆ. ಅವನು ಅದನ್ನು ತಿನ್ನಲಾಗದೆ ತಿನ್ನುತ್ತಿದ್ದ. ಇದನ್ನು ನೋಡಿದ ರಾಮುವಿಗೆ ಬಹಳ ಖುಷಿಯಾಗುತ್ತಿತ್ತು. ಇದನ್ನು ನೋಡಿದ ರಾಣಿ ಮತ್ತು ಹಾಗೂ ಮುದುಕನಿಗೆ ವಿಚಲಿತವಾಗುತ್ತಿತ್ತು. ಅವರು ಯಾರೂ ಇಲ್ಲದಿದ್ದರೆ ಇವನು ಜೋರಾಗಿ ಕಿರುಚುತ್ತಿದ್ದ. ನೀರು 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 ಕೊಡಿ, ಇಲ್ಲ ನನ್ನ ಗಂಟಲೆಲ್ಲ ಸುಟ್ಟೋಗ್ಬಿಡುತ್ತೆ. ಇದನ್ನು ಹೇಳುತ್ತಾ ಅವನು ನೀರಿಗಾಗಿ ಅಲ್ಲಿ ಇಲ್ಲಿ ಓಡಾಡುತ್ತಿದ್ದ. ರಾಣಿಯು ಅವನಿಗೆ ಒಂದು ಜಗ್ ಪೂರ್ತಿ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಟಳು. ಏನ್ ನಡೀತಾ ಇದೆ ಇಲ್ಲಿ ಏನಾಗ್ತಿದೆ ಅಂತ ಹೇಳ್ತೀರಾ ನನ್ಗೆ? ಹೇಳ್ತೀನಿ, ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಅವಳು ರಾಣಿ ಮಾಡಿದ ಅಡುಗೆನಲ್ಲಿ ನಾನು ಖಾರದ ಪುಡಿ ಹಾಕಿದ್ದೆ. ಅದನ್ನ ತಿಂದಿದ್ದ ಗ್ರಾಹಕ ಅವಳ ಮೇಲೆ ರೇಗಾಡ್ತದೆ, ಕಿರ್ಚಾಡ್ತದೆ, ನೀವು ಅವಳನ್ನ ಓಡಿಸ್ತೀರ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಕೋತಿ ಮಾಡಿದ ಕೆಲಸ ನೋಡಿ ನನ್ನ ಮೇಲೆ ಮಾಡಿಬಿಡ್ತಲ್ಲ. ಇದನ್ನು ಕೇಳಿದ ಮುದುಕ ರಾಣಿಯ ಕಡೆಗೆ ನೋಡಿದನು. ಇಬ್ಬರು ಮುಖವನ್ನು ನೋಡುತ್ತಾ ಒಬ್ಬರಿಗೊಬ್ಬರು ನಗಲಾರಂಭಿಸಿದರು. ನೀನು ಮಾಡಿದ ಪಾಪ ನಿನ್ನ ತಿನ್ನುತ್ತೆ. ಇನ್ನು ಮುಂದೆ ನೀನು ಈ ಡಾಬಾದಲ್ಲಿರಬೇಡ. ನೀನು ಬೇರೆ ಕಡೆ ಎಲ್ಲಾದರೂ ಹೋಗಿ ಕೆಲಸ ಹುಡ್ಕೊಂಬಗ್ನೆ. ಇಲ್ಲ, ನಾನು ಇಂಥ ಕೆಲಸ ಇನ್ಯಾವತ್ತೂ ಮಾಡೋದಿಲ್ಲ. ದಯವಿಟ್ಟು ನನ್ನ ಇಲ್ಲಿಂದ ಕಳಿಸ್ಬೇಡಿ ಗುರುಗಳೇ, ನನ್ನ ಕಳಿಸ್ಬೇಡಿ ಗುರುಗಳೇ. ವಾಣಿ ಈ ಡಾಬಾದ ಕೆಲಸದವಳಲ್ಲ, ಈ ಡಾಬಾದ ಓನರು. ನಾನು ಸತ್ತ ಮೇಲೆ ಇದನ್ನೆಲ್ಲ ಅವಳೇ ನೋಡ್ಕೊಬೇಕು. ಅವಳ ಜೊತೆಗೆ ನೀನು ಜಗಳ ಆಡ್ಕೊಂಡಿರ್ಬೇಡ. ಇಲ್ಲ ಗುರುಗಳೇ, ನಾನು ಅವಳ ಜೊತೆ ಜಗಳ ಆಡಲ್ಲ. ಸುನೀಲ್ ರಾಣಿಯ ಬಳಿ ಕ್ಷಮೆಯನ್ನು ಯಾಚಿಸಿದನು. ರಾಣಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಇನ್ನು ಮುಂದೆ ಕಷ್ಟಪಟ್ಟು ದುಡಿತೀನಿ ನಾನು. ಸರಿ, ನಾನು ನಿನ್ಗೆ ಇನ್ನೊಂದು ಅವಕಾಶವನ್ನು ಕೊಡ್ತೀನಿ. ಆದ್ರೆ ಮತ್ತೆ ನೀನೇನಾದ್ರೂ ಇದೇ ತಪ್ಪನ ಮಾಡಿದ್ರೆ ಈ ಡಾಬಾದಿಂದ ಪರ್ಮನೆಂಟ್ ಆಗಿ ಆಚೆ ಇರ್ಬೇಕಾಗತ್ತೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಇದನ್ನು ಕೇಳಿದ ಜನರು ಎಲ್ಲರೂ ಒಟ್ಟಾಗಿ ನಗುತ್ತಿದ್ದರು ಮತ್ತು ಸುನೀಲ್ ಕೂಡ ನಗುತ್ತಿದ್ದನು.